ಇನ್ಮೇಲೆ ಡಾಕ್ಟರ್ಗಳಿಗೆ ಕೆಲಸ ಇರಲ್ವಾ? ನೀವು ಕಷ್ಟಪಟ್ಟು MBBS ಓದೋದು ವೇಸ್ಟ್ ಆಗುತ್ತಾ? MBBS ಸರ್ಟಿಫಿಕೇಟ್ಗಳು ಕಸದ ಬುಟ್ಟಿಗೆ ಹಾಕಬೇಕಾಗುತ್ತಾ? ಹೌದು ಅಂತಿದ್ದಾರೆ ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್. ಇಡೀ ಜಗತ್ತು ಒಂದು ಕಡೆ ಯೋಚಿಸಿದ್ರೆ ಎಲಾನ್ ಮಸ್ಕ್ ಮಾತ್ರ 100 ವರ್ಷ ಮುಂದೆ ಯೋಚಿಸ್ತಾರೆ. ಎಲೆಕ್ಟ್ರಿಕಲ್ ಕಾರು ತಂದರು, ರಾಕೆಟ್ ಆರಿಸಿದ್ರು, ಈಗ ನೇರವಾಗಿ ವೈದ್ಯಕೀಯ ಲೋಕಕ್ಕೆ ಸವಾಲು ಹಾಕ್ತಿದ್ದಾರೆ. ಮೆಡಿಕಲ್ ಸ್ಕೂಲುಗಳು ಪಾಯಿಂಟ್ಲೆಸ್. ಮನುಷ್ಯ ಡಾಕ್ಟರ್ಗಳಿಗಿಂತ AI ಅಂದರೆ ಕೃತಕ ಬುದ್ಧಿವಂತಿಕೆ ತುಂಬಾನೇ ವೇಗವಾಗಿ ಮತ್ತು ನಿಖರವಾಗಿ ರೋಗಗಳನ್ನು ಪತ್ತೆ ಮಾಡೋ ಕಾಲ ಹತ್ತಿರದಲ್ಲಿದೆ. ಇದು ಮಸ್ಕ್ ಆಡಿದಂತಹ ಕಟು ಸತ್ಯದ ಮಾತು. ಎಲಾನ್ ಮಸ್ಕ್ ಅಂದರೆ ಕೇವಲ ಒಬ್ಬ ಉದ್ಯಮಿಯಲ್ಲ, ಬದಲಾಗಲಿರುವ ಭವಿಷ್ಯದ ಮುನ್ಸೂಚಕ. ಇವರು ಇನ್ಸುಲಿನ್ ಬಗ್ಗೆ ಮಾತನಾಡ್ತಾ ಇಲ್ಲ, ಇವರು ಮಾತನಾಡ್ತಾ ಇರುವಂಥದ್ದು ನ್ಯೂರಾಲಿಂಕ್ ಬಗ್ಗೆ. ಅಂದರೆ ಮನುಷ್ಯನ ಮೆದುಳಿಗೆ ಚಿಪ್ ಅಳವಡಿಸಿ ಪಾರ್ಶ್ವವಾಯು ಪೀಡಿತರು ಕೂಡ ಎದ್ದು ಓಡಾಡುವಂತೆ ಮಾಡೋ ತಂತ್ರಜ್ಞಾನ ಇವರ ಕೈಯಲ್ಲಿದೆ. ಇಂತಹ ಮಸ್ಕ್ ಈಗ AI ವೈದ್ಯರಿಗಿಂತ 100 ಪಟ್ಟು ನಿಖರ ಎಂಬುವಂತಹ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಎಲಾನ್ ಮಸ್ಕ್ ಪ್ರಕಾರ ಒಬ್ಬ ಮನುಷ್ಯ ಡಾಕ್ಟರ್ ಆಗಲು 10 ವರ್ಷ ಓದಬೇಕು. ಆದರೂ ತಪ್ಪುಗಳು ನಡೀತಾನೆ ಇರುತ್ತವೆ. ಆದರೆ AI ಹೇಗಿದೆ ನೋಡಿ. ಜಗತ್ತಿನ ಪ್ರತಿ ಮೂಲೆಯಲ್ಲಿ ನಡೆಯೋ ಮೆಡಿಕಲ್ ಸಂಶೋಧನೆ AIಗೆ ತಕ್ಷಣ ಅಪ್ಡೇಟ್ ಆಗುತ್ತೆ. ಆದರೆ ಒಬ್ಬ ಡಾಕ್ಟರ್ಗೆ ಇದೆಲ್ಲ ಓದಲು ಸಮಯವಿರಲ್ಲ. ಇನ್ನು ಹಳ್ಳಿಯ ಒಬ್ಬ ರೈತನಿಗೂ ಕೂಡ ಸಿಟಿಯ ಸ್ಪೆಷಾಲಿಟಿ ಡಾಕ್ಟರ್ ನೀಡುವಂತಹ ಸಲಹೆ AI ಮೂಲಕ ಸ್ಮಾರ್ಟ್ ಫೋನ್ನಲ್ಲೇ ಸಿಕ್ಬಿಡುತ್ತೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡೋ ಹಾವಳಿ ತಪ್ಪುತ್ತೆ, ಚಿಕಿತ್ಸೆ ಅಗ್ಗವಾಗುತ್ತೆ ಅನ್ನೋದು ಎಲಾನ್ ಮಸ್ಕ್ ವಾದ. ಇಂದು ಮೆಡಿಕಲ್ ಸೀಟ್ ಅಂದರೆ ಅದೊಂದು ದೊಡ್ಡ ಬಿಸಿನೆಸ್ ಆಗಿಬಿಟ್ಟಿದೆ. ಆದರೆ ಮಸ್ಕ್ ಅವರ ಭವಿಷ್ಯವಾಣಿ ನಿಜವಾದರೆ ಪದವಿಗಿಂತ ಸ್ಕಿಲ್ ಮತ್ತು AI ಹ್ಯಾಂಡ್ಲಿಂಗ್ ಮುಖ್ಯವಾಗುತ್ತೆ. ಭವಿಷ್ಯದಲ್ಲಿ ನಮಗೆ ಮಾತ್ರೆ ಕೊಡೋ ಡಾಕ್ಟರ್ಗಳಿಗಿಂತ ಚಿಕಿತ್ಸೆ ನೀಡೋ ರೋಬೋಟ್ಗಳನ್ನು ಕಂಟ್ರೋಲ್ ಮಾಡುವಂತಹ ಇಂಜಿನಿಯರ್ಗಳೇ ಹೆಚ್ಚಾಗಬಹುದು. ಎಲಾನ್ ಮಸ್ಕ್ ಹೇಳೋದು ಅತಿಶಯೋಕ್ತಿ ಎನಿಸಬಹುದು, ಆದರೆ ಇತಿಹಾಸ ನೋಡಿದರೆ ಅವರು ಹೇಳಿದ್ದನ್ನು ಮಾಡಿ ತೋರಿಸ್ತಾರೆ. ಆದರೆ ವೈದ್ಯರ ಮಾನವೀಯ ಸ್ಪರ್ಶ ಮತ್ತು ನೈತಿಕತೆಯನ್ನು ಈ ಮಿಷನ್ಗಳು ಸರಿದೂಗಬಲ್ಲವೇ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.